ಐತಿಹಾಸಿಕವಾದಂಥ ಒಂದು ಬಜೆಟ್ ಅನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯಜಿಯವರು ಮಂಡನೆ ಮಾಡಿದ್ದಾರೆ. ಇವತ್ತು ಸ್ವೀಟ್ 16 ಬಜೆಟ್ ಅಂತ ನಾನು ನಿನ್ನೆ ಹೇಳಿದ್ದೇನೆ. ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಬಜೆಟ್ ಇದು. ಇವತ್ತು ಆಶಾದಾಯಕವಾದಂಥ ಒಂದು ಬಜೆಟ್. 4,09,000 ಕೋಟಿ ರೂಪಾಯಿ ಇವತ್ತು ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಇದನ್ನು ವಿನಿಯೋಗಿಸುವಂಥ ಒಂದು ಬಜೆಟ್. ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಲಾಗಿದೆ. ಕೊಟ್ಟ ಮಾತಿನಂತ 5,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿಡಲಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಆರೋಗ್ಯದ ಸೂಚ್ಯಂಕ ಈ ಭಾಗದಲ್ಲಿ ಹೆಚ್ಚಿಗೆ ಆಗಬೇಕು ಅಂತ ಸುಮಾರು 900 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಡಲಾಗಿದೆ. ಇವತ್ತು ಬೀದರ್ನಲ್ಲಿ ಈಗಾಗಲೇ ನೋಡ್ತಾ ಇದ್ದೀರಿ, ನಮ್ಮದು ನಾಗರಿಕ ವಿಮಾನಯಾನ ಪ್ರಾರಂಭ ಆಗ್ತಾ ಇದೆ. ಜಿಲ್ಲಾ ಸಂಕೀರ್ಣ ಕಟ್ಟಡಕ್ಕೆ ಟೆಂಡರ್ ಕರೆಯಲಾಗ್ತಾ ಇದೆ. ನೀರಾವರಿ ಯೋಜನೆಗಳು ಪೂರ್ತಿ ಮಾಡಲಿಕ್ಕೆ ಅದಕ್ಕೆ ಟೆಂಡರ್ ಕರೆದಿದ್ದೇವೆ. ಹಾಗೆ ಇವತ್ತು ಆಸ್ಪತ್ರೆಯಲ್ಲಿ ಕ್ಯಾತ್ ಲ್ಯಾಬ್ 1 ತಿಂಗಳ ಒಳಗಾಗಿ ಅದನ್ನು ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಕ್ಯಾನ್ಸರ್ ಪತ್ತೆ ಹಚ್ಚುವಂಥದ್ದಕ್ಕೆ ಇವತ್ತೇನು ವ್ಯವಸ್ಥೆ ಮಾಡಬೇಕಾಗಿದೆ ಅದಕ್ಕೆ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೊಡ್ತೀವಿ ಅನ್ನುವಂಥದ್ದು ಘೋಷಣೆಯನ್ನು ಮಾಡಿದ್ದಾರೆ. ಹನುಮ ಮಂಟಪ ಪೂರ್ತಿ ಮಾಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದೇವೆ. 10 ಹಲವಾರು ಯೋಜನೆಗಳು 10 ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ಈ ಬರುವಂಥ ಒಂದು ವರ್ಷದಲ್ಲಿ ಜನ ನಿರೀಕ್ಷೆಗೆ ತಕ್ಕಂತೆ ಈ ಭಾಗದ ಅಭಿವೃದ್ಧಿಯನ್ನು ಮಾಡ್ತೇವೆ. ಶಾಲಾ ಮಕ್ಕಳಿಗೆ ಬಾಳೆಹಣ್ಣು ಕೊಡುವಂಥದ್ದು, ಶಾಲಾ ಮಕ್ಕಳಿಗೆ ಬಟ್ಟೆ ಕೊಡುವಂಥದ್ದು, ಅವರಿಗೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಸದೃಢ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಪೂರಕವಾಗ್ತದೆ. 8,000 ಕೋಟಿ ರೂಪಾಯಿ ಇಡೀ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗಾಗಿ, ಮೂಲಸೌಕರ್ಯಗಳಿಗಾಗಿ ಅದಕ್ಕೆ ವಿನಿಯೋಗ ಮಾಡಲಾಗ್ತಾ ಇದೆ. ಹೀಗಾಗಿ ಇದು ಒಂದು ಅತ್ಯಂತ ಉಪಯುಕ್ತವಾದಂಥ ಒಂದು ಅಭಿವೃದ್ಧಿ ಪರ ಬಜೆಟ್ ಇದೆ ಅನ್ನುವಂಥ